ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮದು ಹಿಂದೆಗಡೆ ಏನು ಚೇಂಬರ್ ರೆಡಿ ಆಗೋದಿತ್ತು ಅಲ್ವಾ, ಅದೆಲ್ಲ ರೆಡಿ ಆಗಿದೆ. ಅವರು ಹೇಳಿದರು ಬೆಳಗ್ಗೆಯಿಂದ ಸಂಜೆ ತನಕ ಸ್ವಲ್ಪ ಅವಾಯ್ಡ್ ಮಾಡಿ, ಏನು ನೀರೆಲ್ಲ ಹಾಕೋದು ಬೇಡ ಅಂತ. ಸೊ ಹಾಗಾಗಿ ಇವಾಗ ಇಷ್ಟು ಪಾತ್ರೆ ಇದೆ, ತೊಳಿಬೇಕು. ಇವಾಗ ಆಲ್ಮೋಸ್ಟ್ ಸಂಜೆ ಆಗಿದೆ ಅಲ್ವಾ, ನಾವು ಯೂಸ್ ಮಾಡ್ದಂತೆ ಇರೋದಕ್ಕಂತೂ ಆಗಲ್ಲ. ಇವಾಗೆಲ್ಲ ಪಾತ್ರೆಗಳನ್ನ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಬೆಳಗ್ಗೆಯಿಂದ ತೊಳೆದಲ್ಲೇ ಇರೋದಕ್ಕೆ ಇಷ್ಟು ಪಾತ್ರೆ ಬಿದ್ದಿದೆ. ಇಲ್ಲಾಂದರೆ ಇಷ್ಟೊಂದು ಪಾತ್ರೆನ ನಾನು ಸಿಂಕಲ್ಲೇ ಇಟ್ಕೊಳಕ್ಕೆ ಹೋಗಲ್ಲ. ಬೇಗ ಅವಾಗಿಂದ ವಾಶ್ ಮಾಡ್ಕೊಬಿಡ್ತೀನಿ. ಏನು ಗ್ರೋಸರೀಸ್ ಎಲ್ಲ ಏನು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಇವಾಗ ಬಾಟಲಿಗೆ ರೀಫಿಲ್ ಮಾಡಬೇಕು. ಮತ್ತು ಒಂದಷ್ಟು ಅಲ್ವಾ ಬಾಟಲ್ಸ್ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಇದೆ. ಈ ಒಂದು ಸ್ಪೇಸ್ ಮಾತ್ರ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಐಟಮ್ಸ್ನ ಇಟ್ಕೋಬೋದು. ಸೊ ಸಖತ್ ಹೆಲ್ಪ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ನನಗೆ ಸ್ಪೇಸ್ ಸಿಗುತ್ತೆ. ಅದು ಕೂಡ ಜಾಸ್ತಿ ಐಟಮ್ಸ್ನೆಲ್ಲ ಸ್ಟೋರ್ ಮಾಡ್ಕೋಬೋದು. ಬಾಟಲ್ಗೆ ಹಾಕಿ ಮಿಕ್ಕಿದ್ದನ್ನು ನಾನು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ದಟ್ ನನಗೆ ಅಷ್ಟೊಂದು ಏನು ಖಾಲಿ ಆಗ್ತಾಯಿದೆ ಅನ್ನೋ ಥರ ಇರಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪ ಇರುತ್ತೆ, ಅದನ್ನು ರಿಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಕಂಪ್ಲೀಟಾಗಿ ಖಾಲಿ ಆದಾಗ ನಾನು ಗ್ರಾಸರೀಸ್ನ ತೊಗೊಳ್ಳೋದು. ಯಾವಾಗಲೂ ಕೂಡ ಝೆಪ್ಟೋನಲ್ಲೇ ಆರ್ಡರ್ ಮಾಡ್ಕೋತಾ ಇದ್ದೆ. ಬಟ್ ನಾನು ಲಾಸ್ಟ್ ಡಿಮಾರ್ಟ್ಗೆ ಹೋದಾಗ ಕಂಪೇರ್ ಮಾಡಿ ನೋಡಿದಾಗ ನಾವು ಝೆಪ್ಟೋನಲ್ಲೇ ಸ್ವಲ್ಪ ಜಾಸ್ತಿ ಕೊಟ್ಟು ಬೈ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತು. ಇವಾಗ ಏನಾದರೂ ಎಕ್ಸಾಂಪಲ್ ಮನೆಯಲ್ಲಿ ಕಾಳುಗಳನ್ನೆಲ್ಲ ಖಾಲಿ ಆದಾಗ ನಾನು ಅಲ್ಲಿಂದನೇ ತರಿಸ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ಇವಾಗೇ ತರಿಸ್ಕೊಂಡ್ಬಿಡೋಣ, ಪಟ್ಟ ಅಂತ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿಗಿಂತ ಅಲ್ಲಿ ಕಡಿಮೆ ಡಿಮಾರ್ಟಲ್ಲಿ. ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಹೋಗಿ ಅಲ್ಲೇ ಈ ಸತಿ ನನ್ನ ತಮ್ಮನ ಕೈಲಿ ತರಿಸ್ಕೊಂಡೆ. ಇವಾಗೆಲ್ಲನೂ ಕೂಡ ಎತ್ತಿಡೋಣ. ಇನ್ನು ಇವತ್ತು ಏನಾಯಿತು ಅಂತ ಅಂದರೆ, ಇದೇನಿದೆ ಅಲ್ವಾ ನಮ್ಮದು ವಿಕ್ಕರ್ ಬ್ಯಾಸ್ಕೆಟು. ಈ ಒಂದು ವಿಕ್ಕರ್ ಬ್ಯಾಸ್ಕೆಟು ಸಡನ್ನಾಗಿ ಕೆಳಗಡೆ ಬಿದ್ದುಬಿಡ್ತು ದಪ್ಪ ಅಂತ. ನಾನು ಹೆವಿ ವೆಯ್ಟ್ ಏನಾದರೂ ಇಟ್ಟಿರೋದಕ್ಕೆ ಏನಾರು ಆ ಥರ ಆಯಿತಾ ಅಂತ ಅಂದ್ಕೊಂಡ್ರೆ, ನೋಡಿದ್ರೆ ಅದರೊಳಗೆ ಇರೋದೇ 2 ತೆಂಗಿನಕಾಯಿ ಆ ಥರ. ಬಟ್ ಯಾಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಬಟ್ ನಿಜ ಸಖತ್ ಬೇಜಾರಾಯಿತು. ಅದೇನಾದರೂ ಫೆವಿಕಾಲ್ ತೊಗೊಂಡು ಸರಿ ಮಾಡೋಕ್ಕಾಗುತ್ತಾ ನೋಡಬೇಕು. ಇಲ್ಲ ಅಂತಂದರೆ ಜೀವನ್ಗೆ ಹೇಳ್ತೀನಿ, ಅದೊಂದು ಇದನ್ನೇ ಚೇಂಜ್ ಮಾಡಿಬಿಡೋಣ ಅಂತಂದರೆ. ಒಂದು ಸೈಡು ಏನು ಡ್ರಾರ್ಗೆ ಯೂಸ್ ಮಾಡ್ತಾರಲ್ಲ, ಅದು ವುಡ್ಡನಲ್ಲಿ ಕೊಟ್ಟಿರೋದು. ಸೊ ಅದನ್ನೇ ಚೇಂಜ್ ಮಾಡಿಬಿಟ್ಟು ಬೇರೆದು ಹಾಕೋದಕ್ಕೆ ಹೇಳಬೇಕು. ಇನ್ನು ಸಿರಿ ಇವಾಗ ಜಸ್ಟು ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡ್ಬಿಟ್ರೆ ನಾನು ಆರಾಮಾಗಿ ನನ್ನ ಕೆಲಸನ ಮಾಡ್ಕೋಬೋದು. ಮಲಗಿದ್ದಾಳೆ. ಇವತ್ತೇನೋ ಸರಿ ಬೆಳಗ್ಗೆಯಿಂದ ನಿದ್ದೆನೇ ಮಾಡಿಲ್ಲ. ಬರೀ ಅಳೋದು ಇದೇ ಆಗೋಯ್ತು. ಸೊ ಇವಾಗ ಜಸ್ಟ್ ಮಲಗಿದಾಳಲ್ವ, ನಾನು ಕೂಡ ನನ್ನ ಕೆಲಸನ ಮಾಡ್ಕೊಂಬಿಡೋಣ ಅಂತ. ಇವತ್ತಿನ್ನೂ ಸಾಂಬಾರು ಏನೂ ಮಾಡೇ ಇಲ್ಲ ನಾನು. ಇವಾಗೆಲ್ಲ ಮಾಡಬೇಕು. ಯಾವಾಗಲೂ ಮಧ್ಯಾಹ್ನನೇ ಆಗೋಗ್ತಿತ್ತು. ಇವತ್ತು ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ. ಜೊತೆಗೆ ಅಲ್ಲಿಂದ ಬಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಸೊ ಹಾಗಾಗಿ ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ, ಅದಾದಮೇಲೆ ಗ್ರಾಸರೀಸ್ನೆಲ್ಲ ಬಾಟಲ್ಗೆ ರಿಫಿಲ್ ಮಾಡಿ ಆಮೇಲೆ ಅಡುಗೆನ ಕೂಡ ಮಾಡಬೇಕು. ಜೀವನ್ ಬರ್ತಾರೆ ಅಷ್ಟೊತ್ತಿಗೆ. ಪಾಪುನೂ ಇದ್ದರೆ ಜೀವನ್ ನೋಡ್ಕೋತಾರೆ ಪಾಪುನ. ನನಗೇನು ಇವಾಗ ಸಂಜೆ ಹೊತ್ತು ತಲೆನೋವಿಲ್ಲ, ಯಾಕಂದರೆ ಅವ್ರು ಇದ್ದಾರಲ್ವ ನೋಡ್ಕೋತಾರೆ. ಇನ್ನು ಅವಳು ಎದ್ದೋಳೋ ಅಷ್ಟೊತ್ತಿಗೆ ನಾನು ಇಷ್ಟು ಮುಗಿಸ್ಕೊಂಡ್ರೆ ಅವಳಿಗೆ ನೆಕ್ಸ್ಟ್ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೋಬೋದು ಅಷ್ಟೇ. ಬನ್ನಿ ಇವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈಗ ರೇಷನ್ ಎಲ್ಲ ಬಾಟಲಿಗೆ ಫಿಲ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಜಾರ್ ಯಾವುದೆಲ್ಲ ತೊಳೆದಿದ್ದೆ ಅಲ್ವಾ, ಅದಕ್ಕೆಲ್ಲ ಆಲ್ಮೋಸ್ಟ್ ಫಿಲ್ ಮಾಡಿದ್ದಾಯಿತು. ಇನ್ನು ಕೆಲವೊಂದೆಲ್ಲ ಅರ್ಧ ಏನಿತ್ತು ಅಲ್ವಾ, ಅದಕ್ಕೆ ಫುಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಫಿಲ್ ಮಾಡಿ ಎತ್ತಿಟ್ಟೆ. ಇನ್ನು ದೀಪ ಅವ್ರ ಮಗಳು ಕೂಡ ಬಂದರು. ಯಾಕೆ ಅಂತಂದರೆ ನಾನು ಹಿಂದಿನ ದಿನ ದೀಪ ಹತ್ರ ಹೇಳಿದ್ದೆ, ನನಗೆ ಕಿವಿ ಒಂಥರ ಗುಯ್ ಅನಿಸ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಅವ್ರು ಹೇಳಿದ್ರು ಶೀತಕ್ಕೆ ಏನಾದರೂ ಈ ಥರ ಆಗುತ್ತೆ ಅಂತ. ಊರಿಗೆ ಹೋಗಿದ್ರು ಅಂದ್ಬಿಟ್ಟು ನಾಗದಳ ಸೊಪ್ಪನ್ನು ತಂದು ಕೊಟ್ಟಿದ್ರು. ಅದನ್ನು ಒಂದು ಸ್ವಲ್ಪ ಕಿವಿಗೆ ಇಟ್ಕೊಂಡ್ರೆ ಆ ಥರ ಅನಿಸೋದಿಲ್ಲ. ಜೊತೆಗೆ ಏನೋ ಶೀತ ಎಲ್ಲ ಇದ್ದರೆ ಅದು ಕಡಿಮೆ ಮಾಡುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ದೀಪ ಅವ್ರ ಮಗಳ ಕೈಯಲ್ಲಿ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು.
ಇನ್ನು ನಾನು ಬೆಲ್ಲ ಎಲ್ಲ ಏನು ತೊಗೊಂಡು ಬರ್ತೀನಿ ಅದನ್ನೆಲ್ಲ ಈ ರೀತಿಯಾಗಿ ಒಡೆದ್ಬಿಟ್ಟು ಎತ್ತಿಕೊಂಡ್ಬಿಡ್ತೀನಿ ಬಾಕ್ಸ್ ಒಳಗೆ ಹಾಕ್ಕೊಂಡು. ಯಾಕಂದರೆ ಈಗ ರವೆ ಗಂಜಿ ಅದೆಲ್ಲ ಮಾಡ್ಕೊತಾ ಇರ್ತೀನಿ ಬೆಳಗ್ಗೆ ಹೊತ್ತು, ಆವಾಗ ಯೂಸ್ ಆಗುತ್ತೆ. ಆವಾಗವಾಗ ತರಿಸೋದಕ್ಕಿಂತ ಡಿಮಾರ್ಟ್ ಹೋದಾಗ ಈ ಥರ ಒಂದು kg ತರಿಸ್ಕೊಂಡ್ಬಿಟ್ರೆ ನನಗೆ ಅದು ಆಲ್ಮೋಸ್ಟ್ ಒಂದು 3-4 ತಿಂಗಳೇ ಬರುತ್ತೆ ಅಂತ ಹೇಳ್ಬೋದು. ಸ್ವಲ್ಪನೇ ಯೂಸ್ ಮಾಡೋದಲ್ವ, ಜಾಸ್ತಿ ಏನು ಖಾಲಿ ಆಗೋದಿಲ್ಲ ಬೆಲ್ಲ ಎಲ್ಲನೂ. ಮತ್ತು ನಮ್ಮ ಮನೆಗೆ ಅಕ್ಕಿನ ಕೂಡ ಅಷ್ಟೇ ನಾವು 25 kg ಬ್ಯಾಗ್ನ ತೊಗೊಬರಲ್ಲ. ಯಾಕೆಂದರೆ ನಮಗೆ ಅದು ತುಂಬ ದಿನ ಆಗೋಗ್ಬಿಡುತ್ತೆ, ಆಮೇಲೆ ಅದು ಒಂದು ಸ್ವಲ್ಪ ಹುಳ ಬಂದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ತಿಂಗಳಿಗೆ ಒಂದು 10 kg ತೊಗೊಂಬರ್ತೀನಿ. 5 kg ಖಾಲಿ ಆದಮೇಲೆ ಮತ್ತೆ ಇನ್ನೊಂದು 5 kgನ ತೊಗೊಂಬರೋ ಅಂಥದ್ದು. ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಅಂದರೆ ಹುಳ ಬರೋದು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಈ ರೀತಿಯಾಗಿ ನಮಗೆ ಆಗುತ್ತೆ. ಕೆಲವೊಂದು ಟೈಮ್ ಅಲ್ವಾ, ಒಂದು ತಿಂಗಳಿಗೆ 5 kg ಅಕ್ಕಿ ಸಾಕಾಗ್ಬಿಡುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾರೆ ಅಂದಾಗ ಮಾತ್ರ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಷ್ಟೇನೆ. ಇವಾಗ ಚಪಾತಿ ಅಂಥದನ್ನೆಲ್ಲ ಮಾಡ್ಕೊತಾ ಇರ್ತೀವಲ್ವ, ಹಾಗಾಗಿ ನಮಗೆ ಜಾಸ್ತಿ ಏನು ಅಕ್ಕಿ ಯೂಸ್ ಆಗೋದಿಲ್ಲ. ಇನ್ನು ಗ್ರಾಸರೀಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಎತ್ತಿಟ್ಟಿದ್ದಾಯಿತು. ಇವಾಗ ಏನೋ ಅದು ಪ್ಲಾಸ್ಟಿಕ್ ಕವರೆಲ್ಲ ಇದೆ, ಅದನ್ನೆಲ್ಲ ಒಂದು ಕವರಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ. ಈ ಪ್ಲಾಸ್ಟಿಕ್ ಸಪ್ರೇಟಾಗಿ ಬರುತ್ತೆ ಅಲ್ವಾ, ಒಂದು ಗಾಡಿಗೆ ಹಾಕೊಟ್ಬಿಡ್ಬೋದು. ಸೊ ಈ ರೀತಿಯಾಗಿ ಮಾಡ್ಕೊತೀವಿ. ಇವಾಗ ಸಪ್ರೇಟಾಗೆ ಕೊಡಬೇಕಲ್ವ ಕಸಕ್ಕೆ ಗಾಡಿಗೆ, ಹಾಗಾಗಿ ಇನ್ನಿವಾಗ ಇದೇನಿದೆ ಪಲಾವ್ ಸಾಮಾನು ಇದನ್ನೆಲ್ಲನೂ ಕೂಡ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಇದು ಏನು ಪಲಾವ್ ಸಾಮಾನೆಲ್ಲ ಬರುತ್ತೆ ಅದನ್ನು ಬಗಲ್ಗುಂಟೆನಲ್ಲಿ ತಂದುಬಿಡ್ತೀನಿ, ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಡಿಮಾರ್ಟಲ್ಲಿ ಅದೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನಿಸುತ್ತೆ. ಬರೀ ಪಲಾವೆಲ್ಲ ಮಾತ್ರ ಡಿಮಾರ್ಟಿಂದ ತರಿಸ್ಕೊತೀನಿ ಅಷ್ಟೇನೆ. ಸೊ ನಾನು ಮುಂಚೆ ನಮ್ಮ ಮದುವೆ ಆದಾಗಿಂದ ಟಿಲ್ ಇವತ್ತಿನವರೆಗೂ ನಾನು ಗ್ರಾಸರಿ ಪ್ಲ್ಯಾನ್ ಎಲ್ಲ ಇದೇ ಥರನೇ ಮಾಡೋದು. ಏನಾದರೂ ಖಾಲಿ ಆದರೆ ಮಧ್ಯದಲ್ಲಿ ತರಿಸ್ಕೊಳ್ತೀನಿ, ತೊಂದರೆ ಇಲ್ಲ. ಬಟ್ ಸುಮ್ಮನೆ ತರಿಸ್ಬಿಟ್ಟು ವೇಸ್ಟ್ ಎಲ್ಲ ಮಾಡೋದಿಲ್ಲ. ಸುಮ್ಮನೆ ಅದು ಯಾಕೆ ಅಲ್ವಾ, ಬಿಸಾಕುವಾಗ ಒಂಥರ ಹೊಟ್ಟೆ ಉರಿದಂಗೆ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಂಡ್ರೆ ಅದು ಖಾಲಿ ಆದಮೇಲೆ ಮತ್ತೆ ಅದನ್ನು ರೀಫಿಲ್ ಮಾಡ್ಕೋಬೋದು ಅಷ್ಟೇ. ಇನ್ನು ಗ್ರಾಸರೀಸ್ ಎಲ್ಲ ಎತ್ತಿಟ್ಟಿದ್ದಾಯಿತು. ಅಡುಗೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಪಾತ್ರೆ ಕೂಡ ಒಂದು ಸ್ವಲ್ಪನೇ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಮತ್ತೆ ನಾಳೆಗೆ ಅಂತ ಅಂದರೆ ಅದು ಆಗೋದಿಲ್ಲ ನನಗೆ. ಮತ್ತು ಸಿಂಕಲ್ಲಿ ಈ ಥರ ಎಲ್ಲ ನೋಡ್ಕೊಂಡಿದ್ರೆ ಅದು ಕೂಡ ಒಂಥರ ಏನೋ ಬೇಜಾರಾದಂಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವಾಶ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ನೋಡೋದಕ್ಕೆ ಒಂಥರ ಚೆಂದ. ಇನ್ನೂ ಹೇಗಿದ್ರು ಟೈಮ್ ಇದೆ, ಜೀವನ್ ಕೂಡ ಇನ್ನೂ ಈಗ ಪೂಜೆ ಮಾಡ್ತಿದ್ದಾರೆ, ಆರಾಮಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಪಾತ್ರೆನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಜೀವನ್ ಅಂತೂ ಗುರುವಾರ ಪಾಪು ಹುಟ್ಟಿದ ಮೇಲಿಂದ ಆ್ಯಕ್ಚುಲಾಗಿ ಮಿಸ್ಸೇ ಮಾಡಲ್ಲ ಪೂಜೆ. ಯಾಕೆಂದರೆ ಸಿರಿ ಹುಟ್ಟಿದ್ದು ಗುರುವಾರ ಅಲ್ವಾ, ಅವ್ರಿಗೆ ಅದು ಏನೋ ಒಂಥರ ರಾಯರ ಮೇಲೆ ಭಕ್ತಿ ಜಾಸ್ತಿ. ಸೊ ಹಾಗಾಗಿ ಗುರುವಾರ ಅಂತೂ ಮಿಸ್ ಮಾಡೋದಿಲ್ಲ, ಪೂಜೆ ಮಾಡೇ ಮಾಡ್ತಾರೆ. ಆಫೀಸಿಂದ ಬಂದು ಬೆಳಗ್ಗೆ ಅಂತೂ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ಆಫೀಸಿಂದ ಬಂದು ಅಂದರೆ ಇನ್ನೊಂದ್ಸಲಿ ಫ್ರೆಶಪ್ ಆಗಿ ಅದಾದಮೇಲೆ ಪೂಜೆನ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಬೋದು ಅಂತ. ಇನ್ನು ನಾನು ಪಾತ್ರೆ ತೊಳಿತಾ ಇದ್ದೆ ಅಲ್ವಾ, ಬಾ ನಾನೇ ತೊಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಬೇಡ ನಾನೇ ತೊಳಿತೀನಿ ಅಂತ ಹೇಳ್ತಿದ್ದೆ, ಬಟ್ ಆಲ್ಸೋ ಬಾ ನಾನೇ ತೊಳಿತೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾನು ಸಾಂಬಾರು ಮಾಡೋದಕ್ಕೆ ಅಂತ ಹೋದೆ. ಇವಾಗ ಅವರು ರೈಸಿಗೆ ಕೂಡ ಇಡ್ತಾ ಇದ್ದಾರೆ. ಈ ಥರ ಏನಾದರೂ ಇದ್ದರೆ ಅಲ್ವಾ ಎಲ್ಲ ಹೆಲ್ಪ್ ಕೂಡ ಮಾಡಿಕೊಡ್ತಾರೆ, ಅವ್ರೇನು ಮಾಡಲ್ಲ ಅಂತ ಎಲ್ಲ ಹೇಳಲ್ಲ. ಸೊ ಏನಾಗುತ್ತೋ ಆಲ್ಮೋಸ್ಟ್ ಎಲ್ಲನೂ ಮಾಡಿಕೊಡ್ತಾ ಇರ್ತಾರೆ. ನಾನು ಒಬ್ಬಳೇ ಕೆಲಸ ಮಾಡಬೇಕು ಆ ಥರದ್ದೆಲ್ಲ ನನಗೆ ನಿಜವಾಗ್ಲೂ ಅನಿಸೋದೇ ಇಲ್ಲ. ಮತ್ತು ಇವರು ಈ ಥರ ಏನಾದ್ರು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಎಲ್ಲ ಬಂದು ನಿಂತು ನನ್ನ ಹತ್ರ ಮಾತಾಡ್ತಾಯಿದ್ರೆ ನನಗೆ ಅದೇನೋ ಕೆಲಸ ಮಾಡ್ತಾಯಿದ್ದೀನಿ ಅಂತ ಫೀಲ್ ಆಗೋಲ್ಲ. ಅವ್ರ ಹತ್ರ ಮಾತಾಡ್ಕೊಂಡು ಬೇಗನೆ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನನ್ನ ಲೈಫಲ್ಲಿ ಇದೊಂಥರ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಈ ಒಂದು ಮೂಮೆಂಟ್. ನಾನು ಅಡುಗೆ ಮಾಡೋ ಟೈಮಲ್ಲಿ ಅವ್ರು ಬಂದು ನಿಂತ್ಕೊಂಡು ನನ್ನ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ನಾನು ಏನಾದರೂ ಕೆಲಸ ಮಾಡೋವಾಗ ಅವ್ರ ಮನೆಯಲ್ಲಿದ್ದರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅಥವಾ ಆ ಕೆಲಸನ ಹಂಚ್ಕೊಂಡು ಮಾಡೋದಾಗಿರ್ಬೋದು. ಸೊ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಾನು ಹಿಂದಿನ ದಿನ ದೀಪ ಅವ್ರ ಹತ್ರ ಹೇಳಿದೆ ಅಲ್ವಾ, ಈ ಥರ ಕಿವಿ ನೋವ್ತಾ ಇದೆ ಅಂತ ಹೇಳಿಬಿಟ್ಟು. ಅಂದರೆ ನೋವು ಅಂತ ಅಲ್ಲ, ಅದೊಂಥರ ಗುಂಯಿ ಅಂತ ಅನಿಸ್ತಾ ಇರುತ್ತೆ. ಸಡನ್ನಾಗಿ ಆ ಥರ ಆಗುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಅದನ್ನು ಅವ್ರ ಹತ್ರ ಶೇರ್ ಮಾಡಿಕೊಂಡಾಗ ಅವರು ಊರಿಗೆ ಹೋಗಿ ಸೊಪ್ಪು ತಂದುಕೊಟ್ಟಿದ್ರಲ್ಲ, ನಾಗದಾಳ ಸೊಪ್ಪು ಕಿವಿಗೆ ಇಟ್ಕೊಂಡ್ರೆ ಇದು ಕಡಿಮೆ ಆಗುತ್ತೆ, ಶೀತ ಅಥವಾ ಕಫ ಆ ಥರದ್ದೆಲ್ಲ ಏನಾದರೂ ಇದ್ದರೂ ಕೂಡ ಅದು ಕಡಿಮೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೋಸ್ಕರ ಜೀವನ ಅದನ್ನು ಹೇಳ್ಕೊಂಡು ಖುಷಿ ಪಡ್ತಾಯಿದ್ರು. ನೋಡು ಈಗ ಮೊನ್ನೆ ಫ್ರೆಂಡ್ಸ್ ಆಗಿದ್ದು, ಬಟ್ ಆಲ್ಸೋ ನೀನು ಹೆಲ್ತ್ ಮೇಲೆ ಎಷ್ಟು ಕೇರ್ ಮಾಡ್ತಾಯಿದ್ದಾರೆ, ತುಂಬ ಖುಷಿ ಆಯಿತು ನನಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು.
ಯೂಶ್ವಲಾಗಿ ನನಗೆ ಜಾಸ್ತಿ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಆ್ಯಂಡ್ ನಾನು ತುಂಬ ಜಾಸ್ತಿ ಯಾರನ್ನೂ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ದೀಪ ಅವರು ತುಂಬ ಬೇಗನೆ ಫ್ರೆಂಡ್ ಆದರು ಆ್ಯಂಡ್ ಒಂಥರ ಆ ಬಾಂಡಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಅದೊಂದು ವಿಷಯಕ್ಕೆ. ಅವರು ತಂದುಕೊಟ್ಟಾಗ ಅಲ್ವಾ ನನಗೆ ಇದು ಯಾವ ಥರ ಯೂಸ್ ಮಾಡಬೇಕು ಅಂತ ಕೇಳಿಬಿಟ್ಟೇ ಆ್ಯಕ್ಚುಲಾಗಿ ನಾನು ಮಾಡಿದ್ದು. ಯಾಕೆಂದರೆ ನಾನು ಆ ಥರ ಯಾವತ್ತೂ ಅಪ್ಪು ಬಾಣಂತನದಲ್ಲೂ ನಾನೇನೋ ಸೊಪ್ಪು ಆ ಥರದ್ದೆಲ್ಲ ಇಟ್ಕೊಂಡಿರಲಿಲ್ಲ ಅಲ್ವಾ. ಸೊ ಅವ್ರ ಊರಲ್ಲಿ ಆ ಥರ ಪದ್ಧತಿ ಇದ್ದಿದ್ದನ್ನು ಅವರು ಅದನ್ನು ಹೇಳಿದ್ರು ನನಗೆ, ಈ ಥರ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಅಂತ. ಸೊ ದಟ್ ಹಾಗಾಗಿ ನಾನು ಕೂಡ ಆ ಸೊಪ್ಪೇನು ಅವ್ರು ಕೊಟ್ಟು ಕಳಿಸಿದ್ದಾರೆ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಮಸ್ತ್ಬಿಟ್ಟು ಕಿವಿಗೆ ಇಟ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಮಾಡೋಣ ಅಂತ, ಮಾಡೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ. ಇವಾಗ ಸಾಂಬಾರಿಗೆ ನಾನು ಕುಂಬಳಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಮಂಗಳೂರು ಸ್ಟೈಲಲ್ಲಿ. ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಸಾಂಬಾರು. ಸೊ ಹಾಗಾಗಿ ಇದೇ ನಾ ಮಾಡಿದ್ರೆ ಜೀವನ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತೆಂಗಿನಕಾಯಿ, ಆಮೇಲೆ ಟೊಮೆಟೊ, ಒಂದು ಸ್ವಲ್ಪ ಜೀರಿಗೆ, ಧನಿಯಾ, ಆಮೇಲೆ ಒಣಮೆಣ್ಸಿನ್ಕಾಯಿ ಕಲರ್ ಬರೋದಕ್ಕೆ ಹಾಕೋತಾರಲ್ಲ ಅದಾದಮೇಲೆ ಖಾರ ಮೆಣಸಿನ್ಕಾಯಿ ಎಣ್ಣೆ ಹಾಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಬೆಳ್ಳುಳ್ಳಿ ಮೇಯ್ನಾಗಿ ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲೆನ. ಸ್ವಲ್ಪ ಇದು ಏನಂತಾರೆ ಒಗ್ಗರಣೆದಲ್ಲಿ ಉಪ್ಕೊಂಡ್ಮೇಲೆ ಕುಂಬಳಕಾಯಿನ ನಾನು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮೇನ್ ಇದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಬೇಕು, ಅದೇ ಟೇಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ರುಬ್ಕೊಂಡಿರೋ ಜಾರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಆಮೇಲೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತೀನಿ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟೇ ಸಿಂಪಲ್, ಬೇಗ ಮಾಡಿಬಿಡ್ಬೋದು. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕೆ ಸಿಂಕಲ್ ಪಾತ್ರೆ ಉಳಿಸೋದು ಅಂತ ವಾಶ್ ಮಾಡಿದ್ದಾಯಿತು. ಈಗ ಇದಾಗಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತೀನಿ. ಪಾತ್ರೆ ಸರಿ ಕುತ್ಕೊಂಡಿಲ್ಲ, ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟಿದೆ. ಇಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾಳೆಗೂ ಸೇಲ್ಸ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಯಾರು ಅಡುಗೆ ಮಾಡ್ತಾರೆ, ಮಧ್ಯಾಹ್ನಕ್ಕೆ ನಾನು ಅಪ್ಪು ಊಟ ಮಾಡ್ಕೋಬೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ ಸಾಂಬಾರು. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೋಫಾ ಎಲ್ಲ ಒದ್ರು ಬಿಟ್ಟು, ಅಂದರೆ ಸೋಫಾ ಕವರ್ನೆಲ್ಲ ಒದ್ರು ಬಿಟ್ಟು ಈ ರೀತಿಯಾಗಿ ಹಾಕಿದ್ದೀನಿ. ನನಗೆ ಯಾಕೋ ಈ ಒಂದು ಸೋಫಾ ಕವರ್ನ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ರೀಸನ್ ಬಂದುಬಿಟ್ಟು ಸುಮಾರು ದಿನದಿಂದ ಇದೊಂದನ್ನೇ ಯೂಸ್ ಮಾಡ್ತಾಯಿದ್ದೀವ, ಅದನ್ನು ನೋಡಿ 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 ನನಗೆ ಸಾಕಾಗೋಗ್ಬಿಟ್ಟಿದೆ. ಹಾಗಾಗಿ ಬೇರೆ ಯಾವ ಥರನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟು ಸಲ ನಾವು ವಾಶ್ ಮಾಡಿದ್ದೀವಿ ಗೊತ್ತಾ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲ ಮನೆ ಹತ್ರನೇ ತೊಗೊಂಡಿದ್ದು. ಬಟ್ ನಿಮಗೇನಾದರೂ ಬೇಕು ಲಿಂಕ್ ಅಂತ ಅಂದರೆ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಆನ್ಲೈನಲ್ಲಿ ಕೂಡ ಇದೆ. ಇನ್ನು ಪಾಪುನ ಇಲ್ಲಿ ಕರ್ಕೊಂಬಂದು ಮಲಗಿಸಿದ್ದೀನಿ. ನಂದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಪಾಪುನ ಮೇಲ್ಗಡೆ ಮಲಗಿಸಿದ್ರೆ ಅಪ್ಪು ಇಲ್ಲ ಅಲ್ವಾ, ಅಮ್ಮನ ಮನೆಗೆ ಹೋಗಿದ್ದಾನೆ. ಹಾಗಾಗಿ ನನಗೆ ಸ್ವಲ್ಪ ಭಯ, ಏನಾದರೂ ಬಿದ್ದುಬಿಟ್ರೆ ಅಂತ. ಅವಳೀಗ ರೋಲ್ ಓವರ್ ಆಗೋದ್ರಿಂದ ಅದೊಂಥರ ಅವಳನ್ನೊಬ್ಳೇ ಬಿಡೋಕ್ಕೆ ಭಯ ನನಗೆ. ಇನ್ನಿವತ್ತು ತಿಂಡಿ ಕೆಲಸ ಏನೂ ಇಲ್ಲ. ನೈಟೇ ಸಾಂಬಾರು ಮಾಡಿರೋದ್ರಿಂದ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರನ್ನ ಕೂಡ ಬಿಸಿ ಮಾಡಿಟ್ಟಿದ್ದೀನಿ. ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಶೆಲ್ಫೆಲ್ಲನೂ ಪಾತ್ರೆ ಸ್ವಲ್ಪನೇ ಇದೆ, ಅದನ್ನು ವಾಶ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಹಾಲ್ಗೆ ಬಂದರೆ ಕಸ ಗುಡಿಸಿ ನೆಲ ಒರೆಸ್ಕೋಬೇಕು. ಹೊರಗಡೆ ಆದರೆ ಮೆಟ್ಲು ತೊಳ್ಕೊತೀನಿ. ಇಫ್ ಇನ್ ಕೇಸ್ ಆಗಲಿಲ್ಲ ಅಂದರೆ ಒರೆಸ್ಕೊಂಡ್ಬಿಡ್ತೀನಿ. ಏಕೆಂದರೆ ನಮ್ಮನೆ ಕೆಲಸ ಮಾಡಿ ಹೊರಗಡೆ ಹೋಗಿ ಮಾಡಬೇಕು ಕೆಲಸ ಅಂತ ಅಂದರೆ
ಒಂಥರ ಬ್ಯಾಕ್ ಪೇಯ್ನ್ ಬಂದಂಗೆ ಆಗಿಬಿಡುತ್ತೆ. ನನಗಿನ್ನೂ ಕೂಡ ಅಷ್ಟು ನನ್ನ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ ಎಲ್ಲ ಕೆಲಸನೂ ಒಂದೇ ಸಲ ಮಾಡ್ಕೊಳ್ಳೋದಕ್ಕೆ. ರೆಸ್ಟ್ ತೊಗೊಂಡು ಆರಾಮಾಗಿ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು, ಬಟ್ ಒಂದೇ ಸಲ ಒಂದೇ ಸಮ ಮಾಡಬೇಕು ಅಂತ ಅಂದರೆ ಆಗಲ್ಲ. ಸೊ ಹೆಂಗಾಗುತ್ತೆ ಹಂಗೆ ನೋಡಿಕೊಂಡು ಕೆಲಸನ ಮಾಡ್ಕೋತೀನಿ. ಆ್ಯಂಡ್ ಇವತ್ತು ಸೋಫಾ ಕವರ್ನ ಕೂಡ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಬಗಲ್ಗುಂಟೆನಲ್ಲೇ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಅಲ್ಲಿ ನಮ್ಗೆ ಗೊತ್ತಿರೋದೇ ಒಂದು ಶಾಪ್ ಇದೆ. ಮುಂಚೆಯಿಂದನೂ ನಾನು ಸುಮಾರು ಒಂದು 9 ವರ್ಷಕ್ಕಿಂತ ಜಾಸ್ತಿ ಅಂತಲೇ ಅಂದ್ಕೊಳ್ತೀನಿ. ಪ್ರತಿಯೊಂದೂ ಕೂಡ ಅಲ್ಲೇ ಹೋಗಿ ಶಾಪ್ ಮಾಡೋವಂಥದ್ದು. ಸೊ ಹಾಗಾಗಿ ಅಲ್ಲೇ ಹೋಗಿ ಇವತ್ತು ಸೋಫಾ ಕವರ್ನೆಲ್ಲ ತೊಗೊಂಬರೋಣ ಅಂತ. ಈ ಕರ್ಟನ್ಸ್ ಆಗಿರ್ಬೋದು, ಸೋಫಾ ಕವರು, ಮ್ಯಾಟ್ಗಳು, ಆಮೇಲೆ ಬ್ಲ್ಯಾಂಕೆಟ್ಗಳು, ಬೆಡ್ಶೀಟ್ಗಳು ಎಲ್ಲ ಸಿಗುತ್ತೆ ಆ ಒಂದು ಶಾಪಲ್ಲಿ. ಸೊ ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ಹೋಗಿ ನೋಡ್ಕೊಂಡು ತೊಗೊಂಬರೋಣ, ಕ್ವಾಲಿಟಿ ಕೂಡ ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಬೆಳಗ್ಗೆ ಎದ್ಬಿಟ್ಟು ಹಿಂಗೆ ಕಿಟಕಿ ನೋಡ್ತಾ ನಿಂತ್ಕೊಂಡಿದ್ದೆ. ಏನಂದರೆ ನನಗೆ ಇಲ್ಲಿ ಏನು ಒಂದು ಏರಿಯಾ ಇದೆಯಲ್ಲ, ಈ ಒಂದು ಏರಿಯಾದಲ್ಲಿ ಇರಬೇಕಾಗಿತ್ತು ಅಂತ ಸಖತ್ ಆಸೆ ಇದೆ. ಏನಕ್ಕೆ ಅಂತ ಅಂದರೆ, ಒಂದು ಅಲ್ಲಿ ಸಖತ್ತು ಮರಗಳಿದ್ದಾವೆ. ಆ ವೆದರೇ ಒಂಥರ ಬೆಳಗ್ಗೆ ಹೊತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಯಾವಾಗಲೂ ಬೆಳಗ್ಗೆ ಎದ್ದಾಗೆಲ್ಲ ಬಂದಿಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡು ನೋಡೋದು ಅದೇನೆ. ನಾವು ಈ ರೀತಿಯಾಗಿ ಒಂದು ಏರಿಯಾದಲ್ಲಿ ಇರಬೇಕಾಗಿತ್ತು ಅಂತ. ಯಾಕಂದರೆ ಮುಂಚೆ ನಾವು ಯಲಹಂಕದಲ್ಲಿ ಇರುವಾಗ ಅಲ್ವಾ, ಸೇಮ್ ಇದೇ ರೀತಿಯಾಗಿ ಇದ್ದಿದ್ದು. ಮನೆ ಸುತ್ತಮುತ್ತ ಎಲ್ಲ ಮರಗಳಿತ್ತು. ಬೆಳಗ್ಗೆ ಎದ್ದು ಆ ವೆದರ್ನ ಮತ್ತು ಆ ಒಂದು ಸರೌಂಡಿಂಗ್ನ ಎಂಜಾಯ್ ಮಾಡೋದೇ ಒಂಥರ ಖುಷಿ ಆಗ್ತಾಯಿತ್ತು. ನೋಡಿದ್ರೇ ಒಂಥರ ಫ್ರೆಶ್ ಫೀಲ್ ಅಂತ ಅನಿಸೋದು. ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಎದ್ದಾಗ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲ ಒಂಥರ ಸನ್ರೈಸ್ ನೋಡೋದಾಗಿರ್ಬೋದು, ಇದೆಲ್ಲ ಒಂಥರ ಮೈಂಡ್ ಪೀಸ್ ಅನಿಸುತ್ತೆ ನನಗೆ. ಸೊ ಈ ರೀತಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನನ್ನ ಪಾಪು ಮಲಗಿದ್ದಾಳೆ. ಅವಳು ಎದ್ದೋಳೋ ಅಷ್ಟೊತ್ತಿಗೆ ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಈ ಸೋಫಾ ಕವರೆಲ್ಲ ಒದ್ರುಬಿಟ್ಟು ಕ್ಲೀನ್ ಮಾಡಿದೆ ಫಸ್ಟು. ಅದೇನಿದೆ ಪಾಪುದು ಕ್ಯಾರಿ ಬ್ಯಾಗು, ಬ್ಲ್ಯಾಂಕೆಟು, ಒಂದು ಪಿಲ್ಲೋ ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡಿರ್ತೀನಿ. ಯಾಕೆ ಅಂತ ಅಂದರೆ ಪದೇ ಮೇಲ್ಗಡೆ ಹೋಗಿ ನನಗೆ ತೊಗೊಂಬರೋದಕ್ಕಾಗಲ್ಲ. ಅಪ್ಪು ಇದ್ದರೆ ಪಾಪ ಅವನು ತೊಗೊಂಬಂದು ಕೊಡ್ತಿರ್ತಾನೆ. ಬಟ್ ಎವ್ರಿ ಟೈಮ್ ಅಲ್ವಾ, ನನಗೂ ಕೂಡ ಆಗಲ್ಲ, ಆಮೇಲೆ ಅಪ್ಪುಗೂ ಕೂಡ ಹೇಳೋಕ್ಕಾಗಲ್ಲ. ಸೊ ಏನು ಅವಳಿಗೆ ನೆಸಸರಿ ಇದೆ ಅದನ್ನು ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಈ ರೀತಿ ಬೆಳಗ್ಗೆ ಎದ್ದು ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಕಾಫಿ ಕೂಡ ಆಯಿತು. ನಾನು ಬೆಳಗ್ಗೆ 6:30ಗೆ ಎದ್ದೆ ಇವತ್ತು. ಮೇಲ್ಗಡೆ ಟೆರೇಸಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಾಲ್ಕನಿನಲ್ಲಿ ಮೊನ್ನೆ ಮಳೆ ಬಂದಿತ್ತಲ್ಲ, ಮ್ಯಾಟೆಲ್ಲ ಫುಲ್ ನೆಂದೋಗ್ಬಿಟ್ಟಿತ್ತು. ಅದನ್ನೆಲ್ಲ ಕೂಡ ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಅಂತ ಫೋಲ್ಡ್ ಮಾಡಿ, ಅಂದರೆ ಹಿಂಗೆ ಫೋಲ್ಡ್ ಮಾಡಿ ಮೇಲ್ಮೇಲೆ ಹಾಕಿಟ್ರೆ ಅದೆಲ್ಲ ನೀರು ಸೋರುತ್ತೆ ನೆಲಕ್ಕೆ, ಅದೆಲ್ಲ ಹೋಗಿತ್ತು. ನಿನ್ನೆ ಆ ಥರ ಹಾಕಿದ್ದೆ. ಇವತ್ತೆಲ್ಲ ಕಂಪ್ಲೀಟಾಗಿ ಮ್ಯಾಟ್ನೆಲ್ಲ ನೀಟಾಗಿ ಹಾಕಿ ಗಿಡಗಳನ್ನೆಲ್ಲ ನೀಟಾಗಿ ಇಟ್ಟಿದ್ದಾಯಿತು. ಬೆಳಗ್ಗೆ ಮೇಲ್ಗಡೆ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಒಣಗಾಕಿ ಬಂದಿದ್ದು. ಇವಾಗ ಸಾಕಾಯ್ತಲ್ಲ, ಒಂದು ಸ್ವಲ್ಪ ಹೊತ್ತಾದರೂ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಇನ್ನು ಕಾಫಿ ಕುಡ್ಕೊಂಡು. ಇನ್ನು ಪಾಪು ಮಲಗಿದ್ದಾಳೆ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ನಾನು ಕೆಲಸ ಮಾಡಿಕೊಂಡ್ರೆ ಎಲ್ಲ ಆಯಿತು. ಇಲ್ಲ ಅಂತ ಅಂದರೆ ಹೀಗೆ ಏನಾರೋ ಒಂದು ಪೆಂಡಿಂಗ್ ಕೆಲಸ ಉಳ್ಕೊಂಬಿಡುತ್ತೆ. ಆ್ಯಂಡ್ ಇವತ್ತೇನು ಅಂಥ ಕಸ ಏನಿಲ್ಲ ಮನೆಯಲ್ಲಿ. ಸೊ ನೆನ್ನೆಗೆ ತಾನೇ ಕಸ ಗುಡಿಸಿ ಮನೆ ಒರೆಸ್ಕೊಂಡಿದ್ದೆ, ಗುರುವಾರ ಅಂತ. ಇವತ್ತು ಶುಕ್ರವಾರ. ಸೊ ಹಾಗಾಗಿ ಬೇಗನೆ ಮಾಡ್ಕೊಂಬಿಡ್ತೀನಿ. ಏನಂತ ಜಾಸ್ತಿ ಕೆಲಸ ಇದೆ ಅನ್ನೋ ಥರ ಏನಿರಲ್ಲ, ಅದಕ್ಕೋಸ್ಕರ. ಇನ್ನು ಪಾತ್ರೆನೂ ಕೂಡ ಏನೇನು ಜಾಸ್ತಿ ಇಲ್ಲ. ಈ ಥರ ಹೆಂಗಾಗುತ್ತೋ ಹಾಗೆ ನೋಡ್ಕೊಂಡು ಮಾಡ್ಕೊತಿರ್ತೀನಿ. ಏಯ್ ನೋಡು, ಅಯ್ಯೋ ಇಲ್ಲಿ ಸಿರಿ, ಇಲ್ಲಿ ತಗೋ ಇಲ್ಲಿ ತಗೋ ಇಲ್ಲಿ ರೆಡಿ. ನಮ್ಮ ಸಿರಿ ರೆಡಿನಾ ನೀನು? ಹಾಂ, ರೆಡಿನಾ ನೀನು ಸ್ನಾನ ಮಾಡಿಕೊಂಡು? ಹಾಂ ಚಿನಿಮಾ. ಸೊ ಮೊಬೈಲ್ ಟ್ರೈಪೋರ್ಡ್ ಕೆಳಗಡೆ ಇದೆ, ಹಾಗಾಗಿ ಇಲ್ಲಿ ಪಿಲ್ಲೋ ಸಪೋರ್ಟ್ ಕೊಟ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ನನ್ನ ಮಗಳನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಸಾಹಸ ಮಾಡಬೇಕು. ಹಾಂ, ಕ್ಯೂಟಿ ಡಾಲ್ನ ಕ್ಯೂಟಿ ಥರ ಮಾಡೋದಕ್ಕೆ ಅಲ್ವಾ ಸಿರಿ, ಅಲ್ವಾ? ಹಾಂ, ಅಪ್ಪು ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ. ಅದಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಪಾಪು ಒಬ್ಳಿಗೆ ಇವತ್ತು
ರೆಡಿ ಮಾಡಿದ್ದಾಯಿತು. ಅಪ್ಪುಗೆ ಸ್ನಾನ ಮಾಡಿಸೋದಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಆಗ್ತಿತ್ತು, ಬಟ್ ಸಿರಿ ಒಬ್ಳಿಗೆ ಅಲ್ವಾ. ನಾನು ಫಸ್ಟ್ ಸ್ನಾನ ಮಾಡ್ಕೊಂಬಿಟ್ಟೆ ಇವತ್ತು. ಯಾಕೆ ಅಂದರೆ ಪಾಪು ಇನ್ನೂ ಮಲ್ಕೊಂಡಿದ್ಲು. ಇನ್ನು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿರೋ ಬದಲು ನಾನಾದ್ರೂ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ಸಿರಿ ಕೂಡ ಅಷ್ಟೊತ್ತಿಗೆ ಗೆದ್ದರು. ಇವಾಗ ಅವಳಿಗೂ ಕೂಡ ಸ್ನಾನ ಮಾಡಿಸಿದಾಯಿತು. ತಲೆ ಸ್ನಾನ ಇವತ್ತು ಅಲ್ಲಪ್ಪ, ತಲೆ ನೋಡಿ ಆಗಲೇ ಡ್ರೈ ಆಗೋಗೈತೆ. ತಲೆ ಸ್ನಾನ ಮಾಡಿ ಡ್ರೈ ಆಗೋಗೈತೆ ಆಗಲೇ ಸುಂದ್ರಿಗೆ. ಸುಂದ್ರಿಗೆ, ನನ್ನದು ಬಂಗಾರಿಗೆ, ನನ್ನದು ಕಂದಮ್ಮಂಗೆ. ಹೆಣ್ಮಕ್ಳು ಇರಬೇಕಪ್ಪ, ಹೆಣ್ಮಕ್ಳು ಇರಬೇಕು. ಕ್ಯೂಟಿ ಥರ ರೆಡಿ ಮಾಡಿ ಹೆಂಗೆ ಆಡ್ತಾಳೆ ಗೊತ್ತಾ. ಸಖತ್ ಕೋಪ ಇದಕ್ಕೆ. ನೋಡೋಕ್ಕೆ ಮಾತ್ರ ಕ್ಯೂಟಿ ಥರ ಕಾಣಿಸ್ತೈತಿ ಇದು. ಹಾಂ ಓನಮ್ಮ ಸಿರಿ, ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಚಿನ್ನಿಮಾ, ಚಿನ್ನಿಮಾ, ಅಲ್ಲ ಚಿನ್ನಿಮಾ. ಸೊ ಇವಾಗ ದೀಪ ಅವ್ರ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದು. ಇನ್ನೇನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಆಮೇಲೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ಬನ್ನಿ ಅಂತ ಹೇಳಿದ್ರು. ಇನ್ನು ನಾಳೆ ದೇವಸ್ಥಾನಕ್ಕೆ ಹೋಗಬೇಕು. ನಾಳೆ ಅಂತೂ ಹೋಗೋದಕ್ಕಾಗಲ್ಲ. ಇನ್ನು ಭಾನುವಾರನೂ ಕೂಡ ಆಗೋದಿಲ್ಲ. ಇನ್ನು ಮತ್ತೆ ಸೋಮವಾರದಿಂದ ಅದು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ನಿನ್ನೆ ಅವ್ರು ಬಂದಿದ್ರಲ್ವ, ಇವತ್ತು ಬನ್ನಿ ಅಂತ. ಓಕೆ ಫೈನ್, ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿರೋದು. ಸೀರಿನ ಕರ್ಕೊಂಡು, ನನ್ನ ಕ್ಯೂಟಿನ ಕರ್ಕೊಂಡು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಕ್ಯೂಟಿ ಥರ ರೆಡಿ ಮಾಡಿ ಕ್ಯೂಟಿ ಥರ. ಫ್ಲಿಪ್ಕಾರ್ಟಲ್ಲಿ ಒಂದಷ್ಟು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೀನಿ ನನ್ನ ಮಗಳಿಗೆ. ಅಂದರೆ ಫಸ್ಟ್ ಎಲ್ಲ ಯಾವ ತೊಗೊಂಡಿದ್ವಿ ಅಲ್ವಾ, ಇವಾಗ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಅದು ತುಂಬ ಚಿಕ್ಕದಾಗ್ಬಿಟ್ಟಿದೆ. ಹಾಗಾಗಿ ಒಂದಷ್ಟು ಡ್ರೆಸ್ಗಳನ್ನ ಆರ್ಡರ್ ಮಾಡಿದ್ದೀನಿ ಸಿರಿಗೆ ಅಂತ. ಅವಳಿಗೆ ಏನು ಗೊತ್ತಾ, ಈ ಫ್ರಾಕ್ಗಳೆಲ್ಲ ಹಾಕಿದ್ರೆ, ಈ ಕಾಟನ್ ಸಾಫ್ಟು ಫ್ರಾಕ್ಗಳೆಲ್ಲ ಬರ್ತಾವಲ್ಲ, ಅದನ್ನೆಲ್ಲ ಹಾಕಿದ್ರೆ ಅವಳಿಗೆ ಯಾವಾಗಲೂ ಹಿಂಗೆ ಎತ್ತದ ಮೇಲಕ್ಕೆ ಇಟ್ಕೊತಾ ಇರ್ತಾಳೆ. ಅದು ಬಾಯಿಗೆ ಹಾಕ್ಕೊಳ್ಳೋದು ಬಟ್ಟೆನ ಈ ಥರ ಎಲ್ಲ. ಸೊ ಹಾಗಾಗಿ ಬೇಡ ಅದು ಅವಳಿಗೆ ಅಂತ ಟಿ ಶರ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಒಂದಷ್ಟು. ಅದಾದಮೇಲೆ ಒಂದು ಸಿಸ್ನ ಆರ್ಡರ್ ಮಾಡಿದ್ದೀನಿ. ಅದೆಲ್ಲ ಕ್ಯೂಟಾಗಿ ಕಾಣ್ತಿರುತ್ತೆ ಅವಳಿಗೆ. ಹಾಗಾಗಿ ಯಾಕೆ ಕಳೋದು. ಸರಿ ಆಯ್ತು, ಪಚ್ಚು ನೀನು. ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿದರು. ಅವ್ರ ಹತ್ರ ಮಾತಾಡಿಕೊಂಡು ಟೈಮೇ ಆಗೋಗ್ಬಿಟ್ಟಿದೆ. ಕೆಲಸ ಎಲ್ಲನೂ ಅವ್ರ ಹತ್ರ ಮಾತಾಡ್ಕೊಂಡೆ ಮಾಡಿದೆ. ಆಮೇಲೆ ಸಾಕಾಯ್ತಲ್ಲ ಅಂತ ಕುತ್ಕೊಂಡವಳು ಆಲ್ಮೋಸ್ಟ್ ಒಂದು 2 ಅವರ್ ಕುತ್ಕೊಂಡಿದ್ದೀನಿ ಮಾತಾಡಿಕೊಂಡು. ಸೊ ಈ ರೀತಿಯಾಗಿ ಆಯಿತು. ಅಲ್ಲಲ್ಲ 2 ಅವರ್ ಅಲ್ಲ, ಆಲ್ಮೋಸ್ಟ್ 1 ಅವರ್ ತನಕ ಕುತ್ಕೊಂಡಿದ್ದೀನಿ. ಆಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಬಂದೆ. ಸಿರಿಗೆ ಕೂಡ ಸ್ನಾನ ಮಾಡಿಸಿ ಈಗ ರೆಡಿ ಮಾಡಿದ್ದೀನಿ. ಇವಾಗ ಹೋಗೋಣ ಬಾಯ್ ಹೋಗೋಣ ಸಿರಿ. ಅಪ್ಪು ಇದ್ದರೆ ಸುಮ್ಮನೆ ಅಳ್ತಿರ್ತಾಳೆ, ಅವನೇನೋ ಮಾಡೇ ಬಿಟ್ಟ ಇವಳಿಗೆ ಅಂತ. ಹೇಗೆ ಕಳ್ತೀಯ ನೀನು ಅಪ್ಪು ಅಣ್ಣ ಇದ್ರೆ ಹಂಗೆ ಅಂತಾಳೆ. ಪಾಪ ಸುಮ್ಮನೆ ಕುತ್ಕೊಂಡು ಹಿಂಗೆ ಮಿಕ್ಕಿ ಅಂತ ನೋಡ್ತಾ ಇರುತ್ತೆ. ಏನೂ ಮಾಡೇ ಇಲ್ಲ ಮಮ್ಮಿ, ನಾನು ಸುಮ್ಮನೆ ಅಳ್ತಾವಳು ಇವಳು ಅಂತ. ಹುಗ್ಲಿ ಸುಮ್ಮನೆ ನನ್ನ ಸುಂದ್ರಿಯೇ ಬಂಗಾರನ ನೀನು. ಪಪ್ಪ ಎಲ್ಲಿ ನಿಮ್ಮ ಪಪ್ಪ? ಪಪ್ಪ ಎಲ್ಲಿ ನಿಮ್ಮ ಪಪ್ಪ? ರೀ ಬಾಯ್ ಸಿರಿನ ಎತ್ಕೋ ಬಾ. ಓ ಗೊತ್ತಾಗುತ್ತೆ. ಕರಿ ಪಪ್ಪನ ಕರಿ. ಬಾ ಪಪ್ಪ, ಎತ್ಕೋ ಬಾ ಪಪ್ಪ ನನ್ನ. ಅಯ್ಯೋ ಕೂದಲಿಗೆ ಏನು ಮಾಡಲಿ, ಬಂದು ಮುಂದಕ್ಕೆ ನಿಂತ್ಕೊಳ್ಳೋತ್ತಲ್ಲ. ಕ್ಲಿಪ್ ಹಾಕಿದ್ರೆ ಕಿತ್ಬಿಟ್ಟು ಹಿಂಗೆ ಕೈಯಲ್ಲಿ ಇಟ್ಕೊಂಡಿರ್ತಾಳೆ, ಆಮೇಲೆ ಬ್ಯಾಗ್ ಹಾಕ್ಕೊಂಡಿರ್ತಾಳೆ. ಅದು ಒಂಥರ ಭಯ. ಇನ್ನು ಹೇರ್ ಬ್ಯಾಂಡ್ ಹಾಕೋಣ ಅಂದರೆ ಜಾಸ್ತಿ ಬೇಡ, ಹೇರ್ ಬ್ಯಾಂಡು ನಟ್ಟಿ ನೋವು ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೆಗ್ದಾಕ್ತೀನಿ. ಹಿಂಗೆಲ್ಲದಕ್ಕೂ ಹತ್ರ ಇದಕ್ಕೇನು ಮಾಡೋದು? ಸುಂದ್ರಿನ ಇಟ್ಕೊಂಡು ಬಡಿ ಹೋಗೋಣ. ಸೊ ದೀಪ ಅವ್ರ ಮನೆಗೆ ಬಂದು 1-2 ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ಎಲ್ಲರೂ ತಿಂದು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗಲೇ 4:15 ಆಗಿದೆ. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಆಮೇಲೆ ವಿಡಿಯೋ ಹಾಕೋದಕ್ಕೆ. ಹಾಗಾಗಿ ಎಡಿಟಿಂಗಿಗೆ ಜಾಸ್ತಿ ಟೈಮ್ ಬೇಕು. ನಮ್ಮ ಮಗಳನ್ನ ಇಟ್ಕೊಂಡು ಬೇಗ ಎಡಿಟ್ ಮಾಡೋಕ್ಕಾಗಲ್ಲ. ಸಿರಿ ಇಲ್ಲಿದ್ದಾಳೆ ಕೆಳಗಡೆ.
ಒಂದು ರೌಂಡ್ ಮಲ್ಕೊಂಡು ಎದ್ದು ಇವಾಗ ಸ್ಮೈಲ್ ಮಾಡ್ತಾವಳೆ. ಇವಾಗ ನಾವು ಮನೆಗೆ ಹೋಗಬೇಕು. ಹೇಗಿತ್ತು ರೆಸಿಪಿ? ಸೂಪರ್. ಚೆನ್ನಾಯ್ತಾ? ಖಾರ ಇತ್ತು. ನನಗೆ ಕರೆಕ್ಟಾಗಿತ್ತು, ಅವ್ರು ಖಾರ ಇತ್ತು. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಕಡಿಮೆ ಮಾಡೋಣ. ಖಾರದ ಕೈಯಲ್ಲಿ ಕಲಿಸಿದ್ನಲ್ಲ, ಅದಕ್ಕೆ ಸಿಪ್ಪೆಲ್ಲ ಬಂದ್ಬಿಟ್ಟೈತೆ ಕೈಯಲ್ಲಿ. ನೋಡ್ರಿ, ಸಂಗೀತ ಅವರು ಬಂದರು, ನಾವು ಬಂದಿದ್ದೀವಿ ಅಂತ. ಎಂತಕ್ಕೆ ಬಂದೆ ಹೇಳು? ಸಿರಿ ನೋಡಕ್ಕೆ. ಸಿರಿ ನೋಡೋಕ್ಕೆ? ನಾನು ನೋಡೋಕ್ಕಲ್ಲ, ಸಿರಿ ನೋಡಕ್ಕೆ. ಸಿರಿನ ಎತ್ಕೊಂಡು ಏನು ಮಾಡ್ತೀಯಾ? ಮನೆ ಕರ್ಕೊಂಡಿದ್ದೀನಿ. ಹ್ಞೂ, ನಮ್ಮ ಮನೆಗೆಲ್ಲ ಖುಷಿ ಆಗುತ್ತಲ್ಲ. ಯಾವ್ದು ಮುಖ ಬಂದಿತ್ತಲ್ಲ, ಮುಖ ಬಂದದೆ. ಸಿರಿ ಹೋದಡೆ. ಸಿರಿ ನೋಡಿಲಿ. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ಟೈಮ್ ಆಯಿತು. ಅದಕ್ಕೆ ಇವರು ಬಿಟ್ಬಿಟ್ಟು ನಾನು ಮನೆಗೆ ಹೋಗೋ ಹೊತ್ತಿಗೆ ತುಂಬ ಲೇಟಾಗಿ ಹೋಗುತ್ತೆ. ಸೊ ಹ್ಞೂ, ಇನ್ನೇನು, ಬಾ ಹೋಗೋಣ. ಆಂಟಿ ಜೊತೆ ನೀನು ಹೋಗಿರು. ಅಮ್ಮಿ ನಾನು ಬಿಟ್ಬಿಟ್ಟು ಬಂದು ಕರ್ಕೊಂಡು ಹ್ಞೂ, ಬಾ ಹೋಗೋಣ. ಸೊ ಈಗ ಮನೆಗೆ ಹೋಗ್ತೀನಿ. ಟೈಮ್ ಆಗಿದೆ 4:15 ಆಗಲೇ. ಇನ್ನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಗಿ. ನೋಡಿ, ನನ್ನನ್ನು ನೋಡ್ಕೊಂಡಿರು, ಮರಿಬೇಡ. ಟ್ಯಾಬ್ ಎಲ್ಲ ತೊಗೊಂಬಂದೆ, ಏನೋ ಬಾರಿ ಎಡಿಟ್ ಮಾಡ್ಬಿಡ್ತೀನಿ ಅಂತ. ಏನೂ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗಿ ಎಡಿಟ್ ಮಾಡ್ದೆ. ಏನು? ಸಿರಿ ಸಿರಿ ನನ್ನ ಜ್ಞಾಪಕ ಇಟ್ಕೊಂಡಿರು ಅಂತ ಹೇಳ್ತಾ ಇದ್ದೀನಿ. ಸಿರಿ ಮಮ್ಮಿ ಜ್ಞಾಪಕ ಇಟ್ಕೊಂಡಿರು. ಮಮ್ಮಿನ ನನ್ನ ಜ್ಞಾಪಕ ಇಟ್ಕೋ. ನನ್ನ ಅತ್ತೆ ಬೇಡ. ನನ್ನ ಅತ್ತೆ ಅನ್ಸರಿ. ಆಯ್ತು ತಗೋ, ಏನು ಬೇಕಾದ್ರೆ ಕರ್ಕೊ. ಸರಿ ಹೋಗುವ, ಈಗ ಟೈಮ್ ಆಗಲಿಲ್ಲ ನಿಮ್ಮ ಬಸ್ಗೆ. ಆಯ್ತು, ಗಾಡಿ